ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಶರಣು ಬಂಧುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಶರಣು ಬಂಧುಗಳಿಗೂ ಮತ್ತು ಶರಣ ಅಕ್ಕಂದಿರು ಹಾಗೂ ಶರಣ ಅಣ್ಣಂದಿರೋರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮ ಒಂದು ವಚನ ಅಂಗಳದಲ್ಲಿ ಅನ್ನುವ ಕಾರ್ಯಕ್ರಮಕ್ಕೆ ಇವತ್ತಿನ 5ನೆಯ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಳ ಒಳ್ಳೆಯ JLM ಕಡೆಯಿಂದ ಬಹಳ ಒಂದು ಮನೆಯ ಅಲ್ಲಿ ವಚನಗಳ ಬಗ್ಗೆ ಅರಿವನ್ನು ಮೂಡಿಸುತ್ತಾ ನಮ್ಮ ಎಲ್ಲ ಜನರಿಗೆ ಈ ರೀತಿಯಾದಂಥ ಬಸವಣ್ಣನವರ ಒಂದು ವಚನಗಳಲ್ಲಿ ಆಗುವಂಥ ಒಳ್ಳೆಯ ಕಾರ್ಯಗಳನ್ನು ನಾವೆಲ್ಲರೂ ಮನೆಯನ್ನು ಮುಟ್ಟಿಸಿ ನಮ್ಮ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನನಗೆ ಇವತ್ತಿನ ವಿಷಯವೇನೆಂದರೆ ದೇವಲೋಕ ಮತ್ತು ಮರ್ತ್ಯಲೋಕ, ಸ್ವರ್ಗ ಮತ್ತು ನರಕ. ಯಾವ ರೀತಿಯಿಂದ ನಾವು ಈ ಒಂದು ವಿಶೇಷತೆಯನ್ನು ನಾವು ನೋಡ್ಕೊಳ್ಬಹುದು. ಬಸವಣ್ಣನವರು ಒಂದು ವಚನವನ್ನು ಹೇಳ್ತಾ ಇರ್ತಾರ, ಮರ್ತ್ಯಲೋಕವೆಂಬುದು ಕರ್ತರ ಕಮ್ಮಟವಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವರಯ್ಯ, ಕೂಡಲ ಸಂಗಮ ದೇವ. ನಿಜವಾಗ್ಲೂ ನಾವು ಈ ಒಂದು ವಿಷಯದಲ್ಲಿ ನಾವು ಮಾತಾಡಬೇಕಾದ್ರೆ ಬಹಳಷ್ಟು ಒಂದು ತಿಳುವಳಿಕೆಯಿಂದ, ಯಾಕಂತ ಕೇಳಿದರೆ ಪ್ರತಿ ಹಿಂದಿನಿಂದಲೂ ನಾವು ಈ ವಿಚಾರವನ್ನು ವೇದಿಕೆಯ ವೈದ್ಯರಲ್ಲಿ ಮತ್ತು ಹಿಂದಿನ ಕಾಲದಲ್ಲಿ ನಾವು ಹೇಳಬೇಕಂದರೆ ಈ ಒಂದು ಮರ್ತ್ಯಲೋಕ ಮತ್ತು ದೇವಲೋಕ ಅನ್ನುವ 2 ಲೋಕ ಇದೆ ಎನ್ನುವ ಎಲ್ಲ ಜನರಲ್ಲಿ ಬಹಳ ಆಳವಾಗಿ ಒಂದು ಮೂಡಿ ಬಂದಂಥ ವಿಷಯ. ಯಾಕಂತ ಕೇಳಿದರೆ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಎನ್ನುವ ಒಂದು ಪರಿಕಲ್ಪನೆಯಿಂದ ಎನ್ನುತ್ತಲೇ ಸನಾತನ ಪಂಡಿತ ಬುದ್ಧಿ ಪುನರ್ಜನ್ಮದ ಪರಿಕಲ್ಪನೆಯಲ್ಲಿ ಬದುಕನ್ನು ವ್ಯಾಖ್ಯಾನಿಸುವರಲ್ಲಿ ಈ ಭಾವನೆ ಎಂಬುದು ರೋಗದ ಭವಸಾಗರದಲ್ಲಿ ಮುಳುಗಿದೆ. ಜೀವ ಮೋಕ್ಷದ ದಾರಿ ಕಾಣದೆ ಮರಳಿ ನರಳುತ್ತದೆ. ಆತ್ಮಕ್ಕೆ ಮರ್ತ್ಯಲೋಕವೆಂಬುದು ಎಷ್ಟು ವೇಗದಲ್ಲಿ ಸಾಧ್ಯವೋ ಅಷ್ಟು ಬೇಗದಲ್ಲಿ ಬಿಡುಗಡೆಗೊಳ್ಳುವುದು ನಶ್ವರ ಲೋಕ. ಇಲ್ಲಿ ಯಾರು ಯಾವಾಗ ಆದ್ದರಿಂದ ಅವರ ಕರ್ಮವನ್ನು ನಿಲ್ಲಿಸಬೇಕು, ಅವರ ಜನ್ಮ ಜಾತವನ್ನು ಉಣ್ಣಬೇಕು ಎಂದು ವಿಧಿ ಸತ್ಯ ಅನ್ನುವ ವಿಷಯವನ್ನು ಬಹಳ ಆಳವಾಗಿ ಜನರಲ್ಲಿ ಮೂಡಿ ಬಂದಿತು. ಆದರೆ ಅಪ್ಪ ಬಸವಣ್ಣನವರ ಒಂದು ವಿಚಾರಧಾರೆಯಿಂದ ಈ ಒಂದು ಜನರಲ್ಲಿ ನಾವು ಒಂದೇ ಲೋಕ ಎಂದರೆ ಎಲ್ಲರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ವಿಷಯವನ್ನು ಒಳಗೊಂಡು ಅದಕ್ಕಾಗಿ ಅಪ್ಪ ಬಸವಣ್ಣನವರು ಇಹಲೋಕ ಪರಲೋಕ ಎಲ್ಲಿದೆ ಎನ್ನುವುದನ್ನು ವಚನದ ರೂಪದಲ್ಲಿ ಕಮ್ಮಟಿ ಕರ್ತುಕ ಅನ್ನುವ ವಿಷಯದಲ್ಲಿ ಬಹಳ ವಿಶಾಲವಾಗಿ ಈ ವಿಷಯವನ್ನು ಅಪ್ಪ ಬಸವಣ್ಣನವರು ಹೇಳಿ ಎಲ್ಲ ಲೋಕವು ಇಲ್ಲೇ ಇದೆ ಎನ್ನುವ ವಿಷಯದಲ್ಲಿ ಈ ಒಂದು ವಚನವನ್ನು ಹೇಳಿದರು. ಯಾವ ರೀತಿ ಎಂದರೆ ಮರ್ತ್ಯಲೋಕ ಎಂಬುದು ಕರ್ತನ ಕಮ್ಮಟವಯ್ಯ. ನಿಜವಾಗ್ಲೂ ಮರ್ತ್ಯಲೋಕ ಎನ್ನುವುದು ಕರ್ತರ ಅಂದರೆ ನಮ್ಮ ಮಾಡುವ ಕರ್ಮ ಧರ್ಮಗಳ, ನಮ್ಮಲ್ಲಿರುವಂಥ ಕಾರ್ಯ ಚಟುವಟಿಕೆಗಳ ಮೇಲೆ ಕಮ್ಮಟ ಅಂದರೆ ಯಾವ ವಿಷಯ ಅಂದರೆ ಯಾವುದೇ ಒಂದು ನಾಣ್ಯವನ್ನು ಮಾಡುವಂಥ ಒಂದು ಮುದ್ರಣ ಒಂದು ವ್ಯವಸ್ಥೆ ಇರುವಂಥ ಒಂದು ಕೆಲಸದ ಕಾರ್ಯ ಅಲ್ಲದೆ ಇವತ್ತ ಕುಸ್ತಿ ಪಟುಗಳನ್ನು ತಯಾರು ಮಾಡುವಂಥ ಒಂದು ಮನೆ ಎನ್ನುವ ವಿಷಯವನ್ನು ಕಮ್ಮಟ ಅನ್ನುವ ಒಂದು ಅರ್ಥದಲ್ಲಿ ಬರುತ್ತದೆ. ಈ ಒಂದು ವಿಷಯವನ್ನಿಟ್ಟುಕೊಂಡು ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲುವರು. ಈ ಒಂದು ವಚನದಲ್ಲಿ ನಾವು ಹೇಳಬೇಕಾದರೆ ಇಡೀ ಒಂದು ಏನಂದರೆ ಒಂದು ಸಂಶೋಧನೆಯನ್ನೇ ಮಾಡಿದರೂ ಸಹ ಮುಗಿಲಾರದಂಥ ಈ ಒಂದು ಅರ್ಥವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಲಯ್ಯ. ನಾನು ನೋಡ್ಬೋದು, ನನಗೆ ಒಂದು ಕಥೆಯನ್ನು ನೆನಪು ಬರ್ತದ. ಏಕ್ ಆದ್ಮಿ ಥಾ ಬಹುತ್ 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 पैसा वाला था, लेकिन वो दिन इतना पैसा वाला था, लेकिन कितना पैसा वाला है उनका पास थोड़ा तो गम रहता है. लेकिन उनको एक दिन बड़े गाड़ी में जाके एक आवाज सुन के, लेकिन हमारा पास 93.3 कैसा है वैसे ऑल इंडिया एक सुन के जा रहा था. लेकिन एक महान व्यक्ति बोल रहे थे
ये नहीं है, कुछ भी नहीं है यहाँ मैं, लेकिन कितना भी कमाओ लेके जाने के कुछ भी नहीं, काली हाथ आना काली हाथ जाना, लेकिन हम क्या करते वही लेके जाना बोल के वो सुन रहे थे। लेकिन वो बड़ा पैसा वाला, बहुत घमंडी वाला क्या बोल रहे थे, लेकिन हम एक दिन ये पैसा लेके ऊपर लेके जाएंगे बोल के वैसा ही सुन के इमीडिएट उनके घर को आके उनका साथ में 10,000 लोग काम करने वाला था, वो सब लोग को बुला के अच्छा खाना गिना पिला के उनको बोल रहे थे। लेकिन हम कैसा भी लेके आपको 1 करोड़ रुपए ले दे तो, लेकिन हमारा पैसा ऊपर जाने के वैसा एक मार्ग कौन तो हमारा को बताना, उनको को 1 करोड़ रुपए हम इनाम दे तू बोल के उनको अनाउंस कर दिया। लेकिन वैसा है जो 10,000 लोग थिंक कर रहे थे क्या है ये बड़ा पैसा वाला हमारा धनी को कितना पागल का जैसा योजना आया, कैसा करना उनको। बोले तो भी कौन तो भी बात नहीं करे। दप्पा 7 दिन गए, 8 दिन गए, फिर बुलाए कौन भी नहीं आए हमारा पास, फिर उसको कुछ ज्यादा पैसा लेने 5 करोड़ पैसा दे तू, कौन तू हमारा को रास्ता दिखाना यहाँ पैसा लेके जाने से कैसा है बोल के। लेकिन सब लोग चुप बैठे, लेकिन एक ही दिमाग वाला, उनको सोच वाला, उनको कैसा समाज को मालूम वाला उन ठेर के बोले मालक हम बोल रहे हैं, अच्छा बोलो आप कहाँ तो भी घूमने जाए क्या? हाँ जाए ना। आप अमेरिका गए क्या? हाँ गए ना। पहला ये तो क्या बात है, वो जाने के पहले हमारा करेंसी पाउंड पे चेंज करना है ना, वैसा जाना। हाँ आप ईरान को जाए क्या? हाँ जाइए ना। वो क्या पागल का बंदा है, उधर भी हमारा करेंसी चेंज करना है। हाँ लंदन को जाए क्या? हाँ जाए ना, वो भी करेंसी चेंज करना है। हमारा पैसा तो उन चलता नहीं है, हम करेंसी को पाउंड में, करेंसी में, रूपी में ऐसा चेंज करना है। ऐसा ही हम ऊपर जाने के लिए हमारा करेंसी उधर नहीं चलता, हम क्या काम करती ना वही लेके जाने का ऊपर का ऐसा है बोले तो उनको बहुत बहुत खुश पड़े। हम जीवन में कैसा जीना है, हमारा जीवन में क्या करना है, हम किधर इधर कितना अच्छा काम करते हैं, अच्छा मन रखते हैं, अच्छा दिमाग रखते हैं, किसके को हेल्प करते हैं वो बोले। लेकिन ಸಾರಿ ನಮ್ಮತ್ತೆ ಹಿಂಗೆ ನಮ್ಮ ಅಪ್ಪ ಬಸವಣ್ಣನವರು ಹೇಳಿದ್ರು, ಯಾರು ಇಲ್ಲಿ ಯಾವ ರೀತಿಯಿಂದ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ, ಯಾವ ರೀತಿಯಿಂದ ನಮ್ಮ ಕಾರ್ಯ ಕಾಯಕ ಕೈಲಾಸ ಕಾರ್ಯ ನಮ್ಮ ಇರುವಂತ ಇರುವಿಕೆಯನ್ನ ಯಾವ ರೀತಿಯಿಂದ ಇರ್ತೀವಿ ಅದೇ ರೀತಿಯಿಂದ ನಮ್ಮ ಕೆಲಸವನ್ನ ಮಾಡಬಹುದಾಗುತ್ತದೆ ಅಂತ ಹೇಳಿದ್ರು. ಅಲ್ಲದೆ ಹೇಳಿದ್ರು ಆಗಮ ಅಗೋಚರ ಅಪ್ರತಿಮ ಅಪ್ರಮಾಣವಾದ ನಿರಾಕಾರ. ಇಷ್ಟೊಂದು ಒಳ್ಳೆಯ ಮಾತು ರೀ. ಈ ಒಂದು ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣವಾದ ನಿರಾಕಾರವಾಗಿ ನಮ್ಮ ಜೀವನವನ್ನು ಏನಂದ್ರೆ ಬಯಲೆಂಬ ದೇವನಲ್ಲಿ ಸೇರುತ್ತದೆ, ಮತ್ತೊಂದು ಜನ್ಮವಿಲ್ಲದೆ ಶಿವನಲ್ಲೇ ಬೆರೆಯುತ್ತೇವೆ. ಅಪ್ಪ ಬಸವಣ್ಣನವರು ಹೇಳಿದ್ರು, ನಮ್ಮ ಕಾಯಕ, ನಮ್ಮ ಕೆಲಸದಲ್ಲಿ, ನಮ್ಮ ಇರುವಿಕೆಯಲ್ಲಿ, ನಮ್ಮ ದಿನನಿತ್ಯದ ಒಂದು ಬಸವಣ್ಣನ ನಮ್ಮ ಕಾಯಕ ಅಂದರೆ ಯಾವ ರೀತಿಯಿಂದ ಕಾಯಕ ಮಾಡಬೇಕು, ನಿಷ್ಠೆ, ಶುದ್ಧ ಪರಿಶುದ್ಧವಾದಂಥ ಕಾಯಕದಿಂದ ನಾವು ನಮ್ಮ ಒಂದು ಸ್ವರ್ಗ ಮತ್ತು ನರಕ ಇಲ್ಲೇ ನಾವು ಇರಬಹುದು ಅಂತ ಬಸವಣ್ಣನವರು ಬಹಳ ವಿಮ್ರತೆಯಿಂದ ತಾವು ಹೇಳಿಕೊಂಡ್ರು ಅಂತ ಹೇಳ್ಬೋದು. ಇನ್ನು ಕೆಲವು ಧರ್ಮಗಳ ದೃಷ್ಟಿಯಿಂದ ಆಧ್ಯಾತ್ಮಿಕ ರಂಗದಲ್ಲಿ ಇಹಲೋಕಕ್ಕೆ ಬೆಲೆಯೇ ಇಲ್ಲ. ಐಹಿಕ ಜೀವನವನ್ನು ಪಾರಮಾರ್ಥಿಕ ಜೀವನದಿಂದ ಬೇರೆಯಾದುದೆಂದೇ ಈ ಧರ್ಮಗಳ ನಂಬಿಕೆ. ಆದ್ದರಿಂದಲೇ ಐಹಿಕ ಜೀವನ ನಡೆಸುವವರು ನಾವು ಪಾರಮಾರ್ಥಿಕ ಜೀವನವನ್ನು ಬಹುದೂರ ಅಂತೆಯೇ ಅನರ್ಹರು ಎಂದು, ಪಾರಮಾರ್ಥಿಕ ಜೀವನವನ್ನು ನಡೆಸುವವರು ಐಹಿಕ ಜೀವನವನ್ನು ಒಂದು ಬಂಧನವೆಂದು ತುಚ್ಛೀಕರಿಸಿ ಐಹಿಕ ಜನರ
ಜನರನ್ನು ಪಾಪಿಗಳು, ಮತ್ತಿತರು ಎಂದು ನಿಷ್ಕೃಷ್ಟವಾಗಿ ಕಾಣತೊಡಗಿದರು. ಪರಲೌಕಿಕ ಜೀವನಕ್ಕೆ ಬೆಲೆ ಕೊಟ್ಟು ಐಹಿಕ ಜೀವನವನ್ನು ಕಡೆಗಣಿಸಿದ್ದ ಜನರನ್ನು ಕಂಡೇ ಬಸವಣ್ಣನವರು ಮರ್ತಲೋಕ ಎಂಬುದು ಕರ್ತನಾ ಕಮ್ಮಟವಯ್ಯ ಅಂತ ಹೇಳಿದರು. ನಿಜವಾಗ್ಲೂ ಈಗಿನ ಒಂದು ವೈದಿಕ ವೈದಿಕ ಒಂದು ಧರ್ಮದಲ್ಲಿ ಹೇಳ್ತಾರ, ಇಲ್ಲಿರುವುದು ಸುಮ್ಮನೆ, ನಾವಲ್ಲಿರುವುದು ನಿಜವಾಗ್ಲೂ ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ರೀತಿಯಾದಂಥ ಯಾವುದೇ ಒಂದು ಬೇರೆ ಲೋಕ ಇಲ್ಲಂತ ನಮ್ಮಪ್ಪ ಬಸವಣ್ಣನವರು ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ಐಹಿಕ ಲೋಕ ಅಂದ್ರೆ ಇಲ್ಲಿರುವಂತಹ ನಮ್ಮ ಲೋಕ, ನಾವು ಮಾಡುವ ಕಾರ್ಯದಲ್ಲಿ ಇರುವಂತಹ ಲೋಕ. ಈ ಲೋಕದಲ್ಲಿ ನಾವು ಯಾವ ರೀತಿಯಿಂದ ಇರುತ್ತೇವೆ ಅದೇ ಲೋಕ, ಪರಲೋಕವೂ ಸಹ ನಾವು ಇಲ್ಲೇ ಕಾಣಬಹುದು ಅಂತ ಅಪ್ಪ ಬಸವಣ್ಣನವರು ನಾವು ಪ್ರತಿಯೊಂದು ವಚನದಲ್ಲಿನೂ ಸಹ ನಾವು ಕೇಳಿದ್ರು. ಈಗ ಅಕ್ಕ ಅವರ ಹಾಡಿದ್ರು ಏನಂದ್ರೆ, ಯಾವುದೇ ಒಬ್ಬ ಮನೆಯನ್ನು ಮುರಿದು, ಒಬ್ಬನ ಗೋಣನ್ನು ಮುರಿದು, ಒಬ್ಬನಿಗೆ ಅವನಿಗೆ ಇರಲಾರ್ದಂಗೆ ಮಾಡಿ ನಾವು ಜೀವನ ಮಾಡಿದಾಗ ಅದು ಜೀವನವಲ್ಲ, ನಿಮ್ಮದು ನರಕದ ಜೀವನ ಅಂತ ಅಪ್ಪ ಬಸವಣ್ಣನವರಿಗೆ ಹೇಳಿಕೊಟ್ಟರು. ಪ್ರತಿಯೊಂದು ನೋಡಿ ವಚನದಲ್ಲಿ ಯಾವುದೇ ರೀತಿಯಿಂದ ವಚನದಲ್ಲಿ ಹೇಳ್ಬೋದು ನಾವು ಏನಂದ್ರೆ, ಎಲ್ಲವನ್ನು ನಾವು ಕಾಣುವುದು ಈ ಲೋಕದಲ್ಲಿ, ಪರಲೋಕ ಅನ್ನುವ ವಿಷಯ ಇಲ್ಲ ಅಂತ ಅಪ್ಪ ಬಸವಣ್ಣನವರು ಹೇಳಿದರು. ಕಮ್ಮಟವಯ್ಯ ಎಂದಿದ್ದಾರೆ. ಈ ಮರ್ತ್ಯ ಲೋಕವು ಜಗನ್ಮಾಯಕ ಭಗವಂತನ ಟಂಕಸಾಲೆ. ಈ ಟಂಕಸಾಲೆಯಲ್ಲಿ ಲೋಹಗಳ ಮೇಲೆ ಮುದ್ರೆಯೊತ್ತಿ ಬೆಲೆಯುಳ್ಳ ನಾಣ್ಯವಾಗಿ ಮಾಡುವವನೇ ಆ ದೇವರು. ನಾವೆಲ್ಲ ಮುದ್ರೆ ಒತ್ತಿಸಿಕೊಂಡು ನಾಣ್ಯವಾಗಬೇಕಾಗಿರುವ ಲೋಹದ ಚೂರುಗಳು ಯಾವ ಬೆಲೆಯ ನಾಣ್ಯವಾಗಲಿರುವವು ತಿಳಿಯದು. ಆ ಮೌಲ್ಯದ ನಿಷ್ಕರ್ಷಣೆಯಾದರೂ ನಾವು ಐಹಿಕದಲ್ಲಿ ಹೇಗೆ ಬಾಳುತ್ತೇವೆ ಎಂಬುದರ ಮೇಲೆ ಅವಲಂಬಿಸಿದೆ. ಅದನ್ನು ಪರಿಶೀಲಿಸಿಯೇ ದೇವರು ಆಯಾಯ ಮೌಲ್ಯಕ್ಕನುಸಾರವಾಗಿ ಮುದ್ರೆಯನ್ನು ಒತ್ತಿ ಚಲಾವಣೆಯನ್ನೇ ಬಿಡುತ್ತಾನೆ. ಹೀಗಿರುವಾಗ ಈ ಲೋಕವನ್ನು ಕಡೆಗಣಿಸಿ ಪರಲೋಕಕ್ಕಾಗಿಯೇ ಕಾದು ಕುಳಿತರೆ ಮುದ್ರೆ ಇಲ್ಲದೆ ನಾಣ್ಯದಂತಾಗುವೆವು. ಈ ಕಾರಣದಿಂದ ಪರಲೋಕವು ಮನದ ಮಂಡಿಗೆ ಆಗುವುದು. ಏಕೆಂದರೆ ಉತ್ತದೆ ಬಿತ್ತದೆ, ಹೊಲದಲ್ಲಿ ಭತ್ತ ಬೆಳೆಯಲು ಸಾಧ್ಯವೇ? ಆದ್ದರಿಂದ ಪರಲೋಕವನ್ನು ಹೊಂದಲು ಕರ್ತನ ಕಮ್ಮಟವಾದ ಈ ಮರ್ತ್ಯ ಲೋಕದ ಮುದ್ರೆ ಅತ್ಯವಶ್ಯಕ. ಇಲ್ಲಿ ನಾವು ಸಲ್ಲುವವು ನಾಣ್ಯವೆಂದು ಪರಿಗಣಿತವಾದರೆ ಪರಲೋಕದಲ್ಲಿಯೂ ಸಲ್ಲುವವು ನಾಣ್ಯವೆಂದು ಚಲಾವಣೆಯ ಯೋಗ್ಯತೆಯನ್ನು ಪಡೆಯುವುದು. ಇಲ್ಲಿ ಸಲ್ಲದ ನಾಣ್ಯವೆನಿಸಿಕೊಂಡರು ಅಲ್ಲಿ ಸಲ್ಲುವುದೇ ಎಂದು ಅಪ್ಪ ಬಸವಣ್ಣನವರು ನಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಹಾಕುತ್ತಿದ್ದಾರೆ. ಯಾಕಂದರೆ ನಾವು ಯಾವುದೇ ಒಂದು ಬೆಳೆಯನ್ನು ಬಿತ್ತಿದ ಬೆಳಕ ನಾವು ಅದನ್ನು ಬೆಳೆಯಲಿಕ್ಕೆ ಸಾಧ್ಯ. ಉತ್ತದೆ ಬಿತ್ತದೆ ಭತ್ತವನ್ನು ತರಲು ಸಾಧ್ಯವೇ? ಅಪ್ಪ ಬಸವಣ್ಣನವರು ಹೇಳ್ತಾರ, ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡದೆ, ಒಳ್ಳೆಯ ರೀತಿಯಿಂದ ಇರದೆ ನಾವು ದೇವರು ಆಗಲಿಕ್ಕೆ ಸಾಧ್ಯವೇ? ನಿರಾಕಾರ ಆಗಲಿಕ್ಕೆ ಸಾಧ್ಯವೇ? ಅಪ್ರಾಮಾಣಿಕರಾಗಲು ಸಾಧ್ಯವೇ? ಅದಮ್ಮೆ ಆಗಲು ಸಾಧ್ಯವೇ ಎಂದು ಅಪ್ಪ ಬಸವಣ್ಣನವರು ನಮ್ಮೆಲ್ಲರಿಗೂ ತಮ್ಮನ್ನು ಕುಳಿತು ಪ್ರಶ್ನಾರ್ಥವನ್ನು ಹಾಕಿ ನಮ್ಮನ್ನು ಎಚ್ಚೆತ್ತುವಂತಹ ಕೆಲಸವನ್ನು ಅಪ್ಪ ಬಸವಣ್ಣನವರು ಮಾಡಿದರು. ಇದಕ್ಕೆ ನಾನು ಈಗೊಂದು ಕತೆ ಹೇಳಿದೆ. ಇಲ್ಲಿ ನಡೆಯಲಾರದ ನಾಣ್ಯವು ಇದು ಕೋಟಾ ನೋಟ ಮೂಲಕ ಅಲ್ಲಿ ಹೋಗಿ ನಾಣ್ಯವನ್ನು ನಡೀಲಿಕ್ಕೆ ಸಾಧ್ಯವೇ ಎಂದು ಅಪ್ಪ ಬಸವಣ್ಣನವರ ಈ ವಚನದಲ್ಲಿ ಹೇಳ್ಕೊತಾ ಇದ್ದಾರೆ. ಈ ರೀತಿಯಾದಂಥ ಪ್ರತಿಯೊಂದು ಕಾಯಕದಲ್ಲಿ ನಾವು ಮನಶುದ್ಧಿ, ದೇಹ ಶುದ್ಧಿ ಅಲ್ಲದೆ ನಮ್ಮ ನಾಲಿಗೆ ಶುದ್ಧಿ, ನಮ್ಮ ಕಣ್ಣ ಶುದ್ಧಿ, ನಮ್ಮ ಕಿವಿ ಶುದ್ಧಿ, ನಮ್ಮ ಮೂಗು ಶುದ್ಧಿ, ನಮ್ಮ ಎಲ್ಲ ಪವಿತ್ರತೆಯಿಂದ ಶುದ್ಧ ರೀತಿಯಿಂದ ಮಾಡಿದರೆ ಇಲ್ಲೇ ಈ ಲೋಕ, ಇಲ್ಲೇ ದೇವಲೋಕ, ಇಲ್ಲೇ ಮರ್ತ್ಯ ಲೋಕ ಎನ್ನುವ ಒಂದು ಪರಿಕಲ್ಪನೆಯನ್ನು ಅಪ್ಪ ಬಸವಣ್ಣನವರು ತುಂಬಾ ಮಾರ್ಮಿಕವಾಗಿ ಶರಣರ ಒಂದು ಹೇಳಿದ್ರು. ಅಪ್ಪ ಇಂಥ ಒಂದು ನಮ್ಮ ಇಹಲೋಕದಲ್ಲೇ ಅನುಭವ ಮಂಟಪ ಮತ್ತು ಬಸವಣ್ಣನವರ ಪ್ರತಿಯೊಂದು ಮಂಟಪದೊಳಗೆ ಇರುವಂತ ಲೋಕ, ಇಹಲೋಕನೂ ಇಲ್ಲೇ, ಪರಲೋಕನೂ ಇಲ್ಲೇ, ದೇವಲೋಕನೂ ಇಲ್ಲೇ, ಮರ್ತ್ಯ ಲೋಕನೂ ಇಲ್ಲೇ ಅನ್ನುವ ಪರಿಕಲ್ಪನೆಯನ್ನು ಅಪ್ಪ ಬಸವಣ್ಣನವರು ಕೊಟ್ಟರು. ಇವತ್ತಿನ ಒಂದು ಕಾಲದಲ್ಲಿ ನಮ್ಮ ಮಕ್ಕಳು, ನಮ್ಮ ಒಂದು ಪ್ರತಿಯೊಬ್ಬರು ಇವತ್ತಿನ ವಿಷಯದಲ್ಲಿ ಹೇಳಬೇಕಾದ್ರೆ ಈ ಒಂದು ವಚನ ಬಹಳ ಪರಿಪೂರ್ಣತೆಯನ್ನು ಕಾಣಬೇಕಾಗಿದೆ. ಇವತ್ತ ಕಾಲೇಜಿನಲ್ಲಿ ಆಗಿರ್ಬೋದು, ಮತ್ತೆ ಪ್ರತಿಯೊಂದು ಮನೆಯಲ್ಲಿ ಆಗಿರ್ಬೋದು, ಇವತ್ತ ಪ್ರತಿಯೊಬ್ಬರಿಗೆ ನಾವು ಹೇಳ್ತೀವಿ ಪ್ರೀತಿ ವಿಶ್ವಾಸಕ್ಕೆ ತುಂಬಾ ಕೊರತೆ ಇದೆ ಅಂತ. ಆದರೆ ಅಪ್ಪ ಬಸವಣ್ಣನವರು ಪ್ರತಿಯೊಂದು ವಚನಗಳನ್ನ, ಒಂದು 5 ವಚನವನ್ನ ನಮ್ಮ ಜೀವನದ 5 ಬೇಡ, 1 ವಚನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಬೃಂದಾವನದ ಹಾಗೆ ಪ್ರೀತಿ ವಿಶ್ವಾಸದಿಂದ ತುಂಬಿ ತುಳುಕುವ ಹಾಗೆ ನಮ್ಮ ಜೀವನವನ್ನು ನಾವು ನಡೆಸಿಕೊಂಡು ಹೋಗ್ಬೇಕಾಗ್ತದ. ಅಲ್ಲದೆ
ಹೇಳಿದ್ರು. ಇನ್ನು ಅಪ್ಪ ಬಸವಣ್ಣನವರು ಬಹಳ ವಿಶೇಷವಾದಂತ ವಿಷಯಗಳನ್ನ ಹೇಳಿದ್ರು. ಸತ್ಯದ ಮಹತ್ವವನ್ನು ಹೇಳಿದ್ರು. ಸತ್ಯಕ್ಕೆ ಬಹಳ ಒಳ್ಳೆಯ ರೀತಿಯಿಂದ ಹೇಳಿದರು. ಸತ್ಯದ ಶುದ್ಧದ ಕೆಲಸವನ್ನು ಮಾಡಿದರೆ ನಾವು ಕಾಯಕವು ಕೈಲಾಸವನ್ನು ನಾವು ಇಲ್ಲಿ ಕಾಣಬಹುದು. ಆಚಾರ ವಿಚಾರಗಳು, ಯಾವ ರೀತಿಯಿಂದ ಆಚಾರ ವಿಚಾರಗಳು ನಮ್ಮ ಜೀವನದಲ್ಲಿ ಇರಬೇಕಂದ್ರೆ ಬೇರೆಯವರಿಗೆ ನಮ್ಮ ರೀತಿಯಿಂದ ಯಾವುದೇ ತೊಂದರೆ ಆಗದ ರೀತಿಯಿಂದ ನಾವು ಆಚಾರ ವಿಚಾರಗಳನ್ನ ನಡೆಸಿಕೊಂಡು ಹೋಗ್ಬೇಕು. ಶರಣರು ಯಾವಾಗಾದ್ರೂ ಅಂದ್ರೆ ಬೇರೆಯವರ ಮನಸ್ಸನ್ನು ಅರ್ಥ ಮಾಡಿಕೊಂಡಾಗ ಅವರು ಶರಣರಾದ್ರು. ಆದರೆ ಈಗ ನಮ್ಮಲ್ಲಿ ನಮ್ಮ ಮನಸ್ಸನ್ನೇ ನಾವು ಅರ್ಥ ಮಾಡ್ಕೊಳ್ತೀವಿ ವಿನಃ ನಮ್ಮಲ್ಲಿರುವಂತ ಮಕ್ಕಳ ಮನಸ್ಸಾದಿರ್ಬೇಕು, ಎದುರಿನವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಂತ ವಿಷಯವನ್ನ ನಾವು ಹೋಗ್ತಾನೆ ಇಲ್ಲ. ನಮಗೆ ಯಾವೆಲ್ಲರ ಬಲ್ಲಿನೂ ಎಲ್ಲಾನು ಹೆಚ್ಚಾಗಿದೆ, ಆದರೆ ಮನಸ್ಸನ್ನುವುದು ಕಿಂಚಿತ್ತಾಗಿದೆ ಅಂತ ಹೇಳುವುದು ಶಿವಭಕ್ತನ ಸ್ಥಾನ. ಅಪ್ಪ ಬಸವಣ್ಣನವರು ಹೇಳಿದ್ರು, ಅರಿವೇ ಗುರು. ನಿಮ್ಮಲ್ಲಿರುವಂತ ಅರಿವು ಯಾರೂ ಪ್ರಮಾಣಿಸಬೇಕಾಗಿಲ್ಲ. ನಿಮ್ಮನ್ನು ನೀವು ಅಪ್ರಾಮಾಣಿಕವಾಗಿ ಪ್ರೀತಿಸಿ, ಅಪ್ರಾಮಾಣಿಕವಾಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿ. ನಿಮ್ಮನ್ನು ನೀವು ಸ್ವಂತಿಕೆಯಿಂದ ನೀವು ವಿಚಾರ ಮಾಡಿದಾಗ ಅರಿವೇ ಗುರು. ನೀವು ಯಾವುದು ತಪ್ಪು ಮಾಡುತ್ತೀರಿ, ಯಾವುದು ಸರಿ ಮಾಡುತ್ತೀರಿ, ನಿಮ್ಮಲ್ಲೇ ನೀವು ತಾಳ ಹಾಕೊಳ್ಳಿ ಅಂತ ಅಪ್ಪ ಬಸವಣ್ಣನವರು ಹೇಳಿದ್ರು. ಮನೋ ಉಲ್ಲಾಸದ ಮಹತ್ವ, ಮನುಷ್ಯನ ಮನೋರಂಜನೆಯಲ್ಲಿ ಲೋಕಗಳು ಅಡಗಿವೆ. ಅನುಭವ ಮಂಟಪ, ಕಾಯಕ ದಾಸೋಹ ಮೂಲಗಳ ಕಲ್ಯಾಣ ಲೋಕದಲ್ಲಿ ಕನಸನ್ನು ಕಂಡಿದ್ದಾರೆ. ಕಾಯಕ ದಾಸೋಹ ಮತ್ತು ಅನುಭವ ಮಂಟಪ, ನಮ್ಮ ಕಾಯಕ ಪ್ರತಿಯೊಂದರಲ್ಲಿ ನಾವು ಅಪ್ಪ ಬಸವಣ್ಣವರು ಇಹಲೋಕ ಪರಲೋಕ ಇಲ್ಲೇ ಇದೆ ಅನ್ನುವ ಭಾವನೆಯನ್ನು ಅವರು ಬಹಳ ಒಳ್ಳೆಯ ರೀತಿಯಿಂದ ವಿಚಾರಿಸಿ ಹೇಳಿಕೊಟ್ಟಿದ್ದಾರೆ ಅಂತ ನಾವು ಹೇಳ್ಕೋಬಹುದು. ಇನ್ನು ಅವರು ಬಹಳ ಇದರಿಂದ ಈ ಕರ್ಮ ಭೂಮಿಯಲ್ಲಿ ಕ್ರಿಯಾಶೀಲರಾದ ಬದುಕೆಂಬುದನ್ನು ಈ ವಚನದಲ್ಲಿ ಕಾಣಬಹುದು. ನಾವು ಯಾವ ರೀತಿಯಿಂದ ಬದುಕನ್ನು ಮಾಡಬೇಕು ಅನ್ನುವುದು ಸಹ ಈ ವಚನದಲ್ಲಿ ಕಾಣಬಹುದು. ಈ ಮರ್ತ್ಯ ಲೋಕವೆಂಬುದು ಸೃಷ್ಟಿಕರ್ತನ ಒಂದು ಕಮ್ಮಟ ಎನ್ನುವುದು ಸಾಮಾನ್ಯವಾಗಿ ಟಂಕಸಾಲೆ ನಾಣ್ಯಗಳು ಅಚ್ಚು ಹಾಕುವ ಕಾರ್ಯಾಗಾರ ಎಂದು ಭಾವಿಸಲಾಗುತ್ತಿದೆ. ನಾವು ಇನ್ನೊಂದು ಹೇಳಬಹುದು, ನಮ್ಮ ನಾಣ್ಯವನ್ನು ನಮಗೆ ಹೇಳಿ ಬಿಟ್ಟಿದ್ದಾರೆ, ಆದರೆ ಯಾವ ನಾಣ್ಯದ ಅಚ್ಚನ್ನು ನಾವು ಹಚ್ಚಿಕೊಳ್ಳಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ ಅಂತ ಅಪ್ಪ ಬಸವಣ್ಣನವರು ಹೇಳಿದರು. ಒಂದು ನಾಣ್ಯ ಹಿಡಿದು 1000 ರೂಪಾಯಿವರೆಗೆ ನಾಣ್ಯದ ಅಚ್ಚನ್ನು ಹಾಕಿಕೊಳ್ಳಲು ನಿಮ್ಮನ್ನು ನೀವು ಬಿಟ್ಟಿದ್ದಾರೆ. ಯಾವ ಅಚ್ಚನ್ನು ನಿಮ್ಮ ಜೀವನದಲ್ಲಿ ಹಾಕೊಳ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ ವಿಷಯ ಅಂತ ಅಪ್ಪ ಬಸವಣ್ಣನವರು ಹೇಳ್ತಾ ಇರ್ತಾರೆ. ಕಾರ್ಯಾಗಾರ ಕ್ರಿಯಾಕ್ಷೇತ್ರ ಕರ್ಮಭೂಮಿ ಎಂದು ಭಾವಿಸುವುದು ಹೆಚ್ಚು ಸೂಕ್ತ. ಇಲ್ಲಿ ಕಷ್ಟಪಟ್ಟು ದುಡಿಯಬೇಕು, ಕರ್ಮಶೀಲರಾಗಿ ಬದುಕಬೇಕು, ಸತ್ಯ ಶುದ್ಧ ಕಾಯಕ ನಿಷ್ಠರಾಗಿ ಬದುಕುವವರನ್ನು ಇಲ್ಲಿ ಸಲ್ಲುವವರು ಎಂದು ಹೇಳುವುದು. ಅಲ್ಲಿ ಎಂದರೆ ಪರಲೋಕದಲ್ಲಿಯೂ ಸಹ ನೀವು ಎಲ್ಲೂ ಸಲ್ಲುವವರು ಎಂದು ಆಧ್ಯಾತ್ಮಿಕ ಜೀವನದಲ್ಲಿ ಎಂದು ತೆಗೆದುಕೊಳ್ಳಬಹುದು. ಅಂದರೆ ನಮ್ಮ ಸಂಸಾರಿಕ ಜೀವನದಲ್ಲಿಯೂ ಸಹ ಸ್ವಲ್ಪ ಸಮಯ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನೀವು ಕೊಡಿ ಅಂತ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ನಾವೆಲ್ಲರೂ ಬಹಳ ಜನರು ನಾವು ವಿಚಾರ ಮಾಡ್ಕೊಂಡಿವಿ. ಬಹಳ ನನಗೆ ಆಶ್ಚರ್ಯ ಆಗುವಂಥ ವಿಚಾರ ಅಂದರೆ, ಇಲ್ಲ ರೀ ನಾವು ಇವತ್ತು ಬಿಜಿ ಇವಿ, ನಾಳೆ ರಿಟೈರ್ಡ್ ಆಗಿ ನಮ್ದು ಏನು ಕೆಲಸ ಇಲ್ಲ, ಶರಣರಿಗೆ ಬರ್ತೀವಿ ಅಂತ. ನಿಜವಾಗ್ಲೂ ಹಂಗೆ ಮಾತಾಡೋರಿಗೆ ನಂದು ಪೂರಾ ವಿರೋಧ ಇದೆ ನೋಡಿ. ನಿಜವಾಗ್ಲೂ ನಾನು ಹೇಳ್ತೀನಿ, ಏನಂತಾರ ಏನೋ ಅಂತಾರಲ್ರಿ, ಯಾವುದೋ ಕರಿತಿತ್ತು ಏನೋ, ಅದು ನನಗೆ ಬರ್ತಾ ಇಲ್ಲ. ಏನೋ ಅರಣ್ಯ ಅಲ್ಲಲ್ಲ ಏನೋ ಅಂತಾರ, ಕಾಡ್ ಬಾ ಅಂತಿತ್ತು, ಊರು ಹೋಗಂತಿತ್ತು. ಆ ಸಮಯದಾಗ ನೀವು 60 ವರ್ಷ ಆದ್ಗಳೇನೆ ನಾನು ಬಸವಣ್ಣನವ್ರಿಗೆ ಬರ್ತೀನಿ ಅಂದ್ರೆ ನಂದು ಧಿಕ್ಕಾರದ ನೋಡ್ರಿ. ನಿಜವಾಗ್ಲೂ ನಮಗೆ ತಿಳಿಯುವಂತ ಅಪ್ಪ ಬಸವಣ್ಣನವರಿಗೆ ಹೇಳಿದ್ರು, 7 ವರ್ಷ 9 ವರ್ಷದಾಗ ನಾವು ಕಿರ್ನಿ ಶಾಲಕ ಮಾಡುವಂತ ಸಮಯದಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಬಸವಣ್ಣನವರನ್ನ ಕೂಡಿಸ್ಕೊಳ್ಳಲಿಕ್ಕೆ ಅವತ್ತಿಡ್ದು ನಾವು ಸಮಯವನ್ನು ಆಧ್ಯಾತ್ಮಿಕ ಜೀವನಕ್ಕೆ ನಾವು ಕೊಡಬೇಕು. ಎಲ್ಲರೂ ಹೇಳ್ತಾರೆ ರಿಟೈರ್ಡ್ ಆಗಿದೆ ಏನು ಮಾಡಿರಿ, ಹೋಗ್ರಿ ಅಲ್ಲಿ ಕೆಲ್ಸಕ್ಕೆ. ಇದು ತಪ್ಪು. ನಿಮ್ಮ ಮಕ್ಕಳನ್ನು ಇವತ್ತೇ ಈ ಕ್ಷಣನೇ ನೀವು ಏನೇ ಒಂದು 10 ಕೆಲಸ ಬಿಡಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ನೀವು ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ದಿನಕ್ಕೆ 1 ತಿಂಗಳಲ್ಲಿ 4 ದಿನ ನೀವು ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ಸಾಕು, ಪ್ರತಿದಿನ ಹೋಗ್ಬೇಕಂತಿಲ್ಲ. ಅದಕ್ಕಾಗಿ ನನ್ನ ಒಂದು ವ್ಯಥೆಯನ್ನ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಭಾಳ ಜನ ನನ್ನ ಬಳಿ ಕೇಳಿದ್ರೆ ರಿಟೈರ್ಡ್ ಆಗಿವ್ರಿ ನಾವು ಇಲ್ಲಿ ಬರ್ತಾ ಇದ್ದೀವಿ. ತಪ್ಪು ಕಲ್ಪನೆ. ಅಪ್ಪ ಬಸವಣ್ಣನವರಿಗೆ ಅಪಮಾನ ಮಾಡಿದ ಹಾಗೆ ಆಗುತ್ತದೆ. ಅದಕ್ಕಾಗಿ ದಯಮಾಡಿ ನಾವು ರಿಟೈರ್ಡ್ ಆಗಿಂದ ಅಪ್ಪ ಬಸವಣ್ಣನ ಕಾರ್ಯಕ್ಕೆ ಬರ್ತೀನಿ ಅನ್ನುವ ಮಾತನ್ನ ಯಾರಿಂದಲೂ ಕೇಳಲು ನಾನು ಇಷ್ಟಪಡೋದಿಲ್ಲ.
ಪ್ರತಿಯೊಬ್ಬರು ತಮ್ಮ ಸಮಯವನ್ನು ಅಪ್ಪ ಬಸವಣ್ಣನವರ ಪ್ರತಿ ದಿನವೂ ನಾವು ಆಧ್ಯಾತ್ಮಿಕ ದಿನದಲ್ಲಿ 1 ಗಂಟೆಯನ್ನಾದರೂ ನಾವು ಅಪ್ಪ ಬಸವಣ್ಣನವರ ವಚನಗಳಿಗಾಗಿ ನಮ್ಮ ಸಮಯವನ್ನ ತೆಗೆದಿಡ್ಲೇಬೇಕು ಅನ್ನುವ ನನ್ನ ವಿಚಾರ. ಇನ್ನೊಂದು ಹೇಳ್ತಾರ ಅಪ್ಪ ಬಸವಣ್ಣನವರು, ಮುಖ್ಯವಾದ ಮಾತು, ತುಂಬಿದ ಜೀವನವನ್ನು ಬಾಳಿದವನು ಲೌಕಿಕ ಜೀವನದಲ್ಲೂ ಸಲ್ಲುತ್ತಾನೆ, ಆಧ್ಯಾತ್ಮಿಕ ಅಥವಾ ಪಾರಮಾರ್ಥಿಕ ಜೀವನದಲ್ಲೂ ಸಲ್ಲುತ್ತಾರೆ, ಅಂದರೆ ಸ್ವಾರ್ಥಕತೆಯನ್ನು ಪಡೆಯುತ್ತಾರೆ. ಹೀಗೆ ಜೀವನದ ಸ್ವಾರ್ಥಕತೆಯನ್ನು ಪ್ರತಿಬಿಂಬಿಸುವ ಈ ವಚನ ಅಪ್ಪ ಬಸವಣ್ಣನವರು ಪೂರ್ಣ ದೃಷ್ಟಿಯ ದ್ಯುತಕವಾಗಿ ಈ ವಚನಗಳನ್ನು ಬರೆದಿದ್ದಾರೆ. ಇಲ್ಲಿ ಎಲ್ಲೂ ಸಲ್ಲದವರು ಭಗವಂತನಲ್ಲಿ ಸಲ್ಲುವರೇ, ಇಲ್ಲಿ ಸಲ್ಲದವರು ಭಗವಂತನಲ್ಲೇ ಸಲ್ಲುವರೇ, ಇಂಥವರು ಹುಟ್ಟಿ ಭೂಮಿಗೂ ಭಾರ, ತಂದೆ ತಾಯಿಗೂ ಭಾರ, ಸಮಾಜಕ್ಕೂ ಹೊರೆ. ತಮ್ಮ ಅಮೂಲ್ಯವಾದ ಸಂದೇಶ ನಮ್ಮಂಥವರಿಗೆ ಮಾರ್ಗದರ್ಶನಕ್ಕಾಗಿ ಇಂಥ ಬಸವಣ್ಣನವರ ವಚನಗಳಲ್ಲದೆ ಇನ್ನೂ ಅನೇಕ ವಚನಗಳನ್ನು ನಾವು ನೋಡ್ಬೋದು. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಆಗುವಂಥ ಪ್ರತಿ ವಚನಗಳನ್ನು ನಾವು ಒಂದೊಂದು ವಚನಗಳು ಒಂದೊಂದು ಜೀವನವನ್ನು ಹೇಳ್ತಾ ಇರ್ತಾವ. ಇದಕ್ಕಾಗಿ ಇಂಥ ಜೀವನಕ್ಕಿಂತ ನಾವು ಯಾವ ಜೀವನ ಶ್ರೇಷ್ಠ ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ, ನಮ್ಮ ಕಾಯಕದಲ್ಲಿ, ನಮ್ಮ ಸಂದೇಶದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಕೈಯಲ್ಲಿ ಇರುವಂಥ ಕಾಯಕ ಒಳ್ಳೆಯ ಕಾಯಕದಿಂದ ಮಾಡಿದಾಗ ನಾವು ಸ್ವರ್ಗವನ್ನು ಕಾಣಲು ಸಾಧ್ಯ ಅಂತ ಅಪ್ಪ ಬಸವಣ್ಣನವರು ಹೇಳಿದರು. ಅಲ್ಲದೆ ಅನೇಕ ವಚನಗಳನ್ನು ಹೇಳಿದರು. ನಾವು ಹೇಳ್ಬೋದು, ಇವತ್ತು ನಮ್ಮ ಕಾನೂನಿನಲ್ಲಿ ಒಂದೇ ನಮ್ಮ ಪ್ರತಿಯೊಬ್ಬ ಜಡ್ಜಸ್ಗಳು ಬಂದು ಹೇಳ್ತಾರೆ, ಕಳಬೇಡ ಕೊಳಬೇಡ ಹುಸಿಯ ನುಡಿಯಲೇ ಬೇಡ, ಅನ್ಯರಿಗೆ ಅಸಹ್ಯ ಪಡೆಬೇಡ, ಇದುರು ಹಳೆಯಲೇ ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ. ಇದು ಒಂದೇ ವಚನ ರೀ, ಇಡೀ 511 ಸಂವಿಧಾನದ ಪ್ರತಿಯೊಂದು ಪರಿವಿಡಿಯಲ್ಲಿ ಈ ಒಂದು ವಚನದಲ್ಲಿ ಮಾತ್ರ ಸಾಧ್ಯ ಅಂತ ಎಲ್ಲರೂ ಇವತ್ತ ಪೂರ್ವವಾಗಿದೆ. ಅಂದರೆ 12ನೇ ಶತಮಾನದಲ್ಲೇ ಆರ್ಟಿಕಲ್ ನಮ್ಮಪ್ಪ ಬಸವಣ್ಣನವರು ಬರೆದರು. ಆದರೂ ಸಹ ನಾವೆಲ್ಲರೂ ಎಚ್ಚೆತ್ತುಕೊಳ್ಳದೆ ನಾವು ನಮ್ಮನ್ನು ಬಿಟ್ಟು ಬೇರೆಯವರನ್ನು ತೆಕ್ಕಿಗೆ ಬೀಳುವಂಥ ವಿಷಯವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಬಹಳ ಚಿಕ್ಕವಳು, ನಾನು ನಿಜವಾಗ್ಲೂ ಈ ಅಪ್ಪ ಬಸವಣ್ಣನವರ ಹೇಳುವಂಥ ದೊಡ್ಡ ವ್ಯಕ್ತಿ ನಾನಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಪ್ರಯತ್ನ ಮಾಡಿದ್ದಕ್ಕೆ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೆ ನನ್ನಲ್ಲಿ ಏನಾದರೂ ತಪ್ಪಾದರೆ ನಿಮಗೆ ನಾನು ಕ್ಷಮೆ ಆಣಿಸ್ತೇನೆ ಅಂತೇಳಿ ನನಗೆ ಕೊಟ್ಟ ಸಮಯಕ್ಕೆ ನನಗೆ ತಿಳಿದ ಮಟ್ಟಿಗೆ ನಿಮ್ಮಲ್ಲಿ ಇಟ್ಟಿದ್ದೇನೆ ಎಂದು ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಅಪ್ಪ ಬಸವಣ್ಣನವರಿಗೆ ನಾನು ಶರಣುಗಳನ್ನು ತಿಳಿಸಿ ಶರಣಾರ್ಥಿಗಳು. ನಾನು ಇನ್ನೊಂದು ಹೇಳಬೇಕು, ನಿಜವಾಗ್ಲೂ ನಾನು ಅಪ್ಪ ಬಸವಣ್ಣನವರ ಬಹಳ ನಂದು 15 ದಿನ ಆಗಿತ್ತು ನನ್ನ ಲಿಂಗದ ಕಾಯಿ, ಅದು ಹಿಂಗೆ ಚೀಲದಲ್ಲಿ ಇಟ್ಕೊಂಡಿದ್ದೆ. ಆದರೆ 15 ದಿನ ನನ್ನ ಲಿಂಗ ಹೋಗ್ಬಿಟ್ಟಿತ್ತು. 15 ದಿನ ನಾನು 10 ದಿನ ಇಲ್ಲ, ನನಗೆ ಲಿಂಗ ಪೂಜೆ ಮಾಡ್ಕೊಲಿಕ್ಕೆ ಮನಸ್ಸೇ ಬರ್ತಿದ್ದಿಲ್ಲ. ನಾನು ದಿನ ಹೇಳ್ತಿದ್ದೆ, ಅಪ್ಪ ನನ್ನ ಲಿಂಗ ಸಿಗಲೇಬೇಕು, ನನಗೆ ಎಲ್ಲ ಹುಡುಕಿದ್ದೆ ನಾನು, ಆದರೆ ನನ್ನ ಲಿಂಗ ಸಿಕ್ಕಿದ್ದೇ ಇಲ್ಲ. ನನಗೆ ಲಿಂಗ ಸಿಗತಕ್ಕ ನನಗೆ ಪೂಜೆ ಮಾಡ್ಕೊಲಿಕ್ಕೆ ಮನಸ್ಸೇ ಬರಲ್ಲ ಅಂತ 15 ದಿನ ಎಲ್ಲ ಹುಡುಕಿದೆ. ಒಂದು ರಾತ್ರಿ ಮೇಕಪ್, ಅದು ಒಂದು ಹಳೇದು ಮೇಕಪ್ ಬಾಕ್ಸ್ನಾಗ ಹಿಂಗೆ ತೊಗೊಂಡೋಗಿಟ್ಟಿನಿ. ರಾತ್ರಿ 10 ಏನೋ ಹುಡುಕ್ಲಕ್ಕೆ ಹೋಗೀನಿ. ಎದುರಿಗೆ ನನ್ನ ಬಸವಣ್ಣ, ನಿಂಗೂ ನನಗೆ ಎದುರು ಬಂತು. 1 ಗಂಟೆ ನಾನು ಹತ್ತೀನಿ. ನಿಜವಾಗ್ಲೂ ನಮ್ಮಪ್ಪ ಬಸವಣ್ಣ ನನ್ನ ಎದುರಿದೆ, ನನ್ನ ಜೊತೆ ಇದ್ದಾರೆ, ನಮ್ಮ ಹಿಂದೆ ಮುಂದೆ ಇದ್ದಾರೆ. ಇದು ನನಗಾದಂಥ ಸತ್ಯವಾದಂಥ ಮಾತು. ಅವತ್ತು ಹಿಡಿದು ನಾನು ಲಿಂಗ ಪೂಜೆ ಮತ್ತೆ 3 ಟೈಮ್ ನಾನು ಪ್ರಾರಂಭ ಮಾಡಿದೆ. ಬೇರೆ ಲಿಂಗದಿಂದ ನನಗೆ ಒಟ್ಟ ಮನಸ್ಸೇ ಬರ್ತಾ ಇಲ್ಲ ಲಿಂಗ ಪೂಜೆ ಮಾಡಲಿಕ್ಕೆ, ನನಗೆ ಒಟ್ಟ ಮನಸ್ಸೇ ಬರ್ತಾ ಇಲ್ಲ ಅಂದಾಗ ಆ ಲಿಂಗು ಆ ಬಾಕ್ಸ್ನಲ್ಲಿ ಹಂಗೆ ಯಾವ ರೀತಿ ಇದೆ ಅದೇ ರೀತಿ ಇದೆ. ನಾನು ಯಾವಾಗದು ಹೋಗಿ ಅಲ್ಲಿ ಕೂತಿದೆ ನನಗರ ಅದು ಗೊತ್ತಿಲ್ಲ. ಅಪ್ಪ ಬಸವಣ್ಣನ ಒಂದು ಚಮತ್ಕಾರ. ಅಪ್ಪ ಬಸವಣ್ಣನವರಿಗೆ ನಾನು ಯಾವತ್ತೂ ನನ್ನ ಕಷ್ಟವನ್ನು ಹೇಳಬೇಕಾದ್ರೆ ನಾನು ಯೂನಿವರ್ಸಿಟಿ ನನ್ನ ಎದುರು ಅಪ್ಪ ಬಸವಣ್ಣನ ಎದುರು ನಾನು ಪಕ್ಷಿ ಅಂತ ಅಂದ್ಕೊಂಡ್ಬಿಟ್ಟೀನಿ. ಅಪ್ಪ ಬಸವಣ್ಣ ಬಂದು ನಾನಿಬ್ಬರು ಯಾವತ್ತೂ ಮಾತಾಡುವಂಥ ಪರಿಸ್ಥಿತಿ ನನ್ನಲ್ಲಿದೆ. ನಿಜವಾಗ್ಲೂ ನಾನು ಬಹಳ ಚಿಕ್ಕವಳು, ಆದರೆ ಅಷ್ಟೇ ನಂಬಿಕೆಯನ್ನು ಇಟ್ಟಂಥ ಅಪ್ಪ ಬಸವಣ್ಣನವರಲ್ಲಿ. ಯಾವತ್ತು ನಂಬಿಕೆಯನ್ನು ಶುದ್ಧ ಇದ್ದಾಗ ಮಾತ್ರ ನಮ್ಮಲ್ಲಿ ಅಪ್ಪ ಬಸವಣ್ಣನವರು ಬಂದು ಅಪ್ಪಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ನಿಮಗೆ. ಶರಣಾರ್ಥಿಗಳು. ಧನ್ಯವಾದಗಳು.
ಶ್ರೀಮತಿ ರೇಷ್ಮಿಯವರಿಗೆ ಇವತ್ತಿನ ಈ ವಿಷಯ ದೇವಲೋಕ ಮರ್ತ್ಯಲೋಕ ಕುರಿತು ಸಂಕ್ಷಿಪ್ತವಾಗಿ ತಮ್ಮ ಅನುಭವವನ್ನು ನೀಡಲಿಕ್ಕೆ ಪ್ರಯತ್ನಪಟ್ಟರು. ಇಲ್ಲಿ ಹೇಳ್ತಾರೆ, ಮರ್ತ್ಯಲೋಕ